ಡಿಂಗಿ 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 ಟಕ್ ಡಿಂಗಿ ಡಿಂಗಿ. ಬ್ಲ್ಯಾಕ್ ಕಾಫಿ ಸಪ್ಪೆ ಆಗಿದೆ. ಈಗ ಕರೆಕ್ಟ್ ಆಗಿದೆ. ಡಿಂಗ 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 ಡಿಂಗ. ಯಾರು? ನನ್ನನ್ನ JP ಅಂತಾರೆ. ನಿನ್ ಫ್ರೆಂಡ್ ಕಣೋ, ಬಿಸ್ನೆಸ್ ಪಾರ್ಟ್ನರ್. ಓ ನೀನಾ? ಏನಯ್ಯ ಚೆನ್ನಾಗಿದ್ಯಾನೋ? ಬಾಂಬೆಯಿಂದ ಫೋನ್ ಮಾಡಿ ತಲೆ ತಿಂತಾ ಇದೆಯಲ್ಲ ನೀನು. ಅಲ್ಲಯ್ಯ, ಮಗಳು ಮದುವೆ ನಿಶ್ಚಿತಾರ್ಥ ಫಿಕ್ಸ್ ಮಾಡಿದ್ಯಾ, ಇನ್ನೊಂದ್ ದಿವಸಕ್ಕೆ ಮದುವೆನೂ ಫಿಕ್ಸ್ ಮಾಡಿದ್ಯಾ. ನನ್ನನ್ನು ಕರೆದು ಆ ಕೆಲ್ಸ ಈ ಕೆಲ್ಸ ಅಂತ ಒಪ್ಸೋದು ಬೇಡವಾ? ಇಲ್ಲಿ ದೊಡ್ಡ ಕಳ್ಳ ಇದನ್ನ ಶೂಟ್ ಮಾಡ್ಬೇಕು. ಯಾರಿಗೂ ಬೈತಾ ಇದೀಯಾ? ನಿನ್ನಲ್ಲಪ್ಪ, ಇಲ್ಲಿ ಅವನ ತರ್ಲೆ. ನಿನ್ ಮನೆ ಮದುವೆ ಅಲ್ವಾ? ಫೋನ್ ಮಾಡ್ಬಿಡ ನೀನು, ನಿನ್ ಫ್ಯಾಮಿಲಿ ಸಮೇತ ಬಂದ್ಬಿಡು ಇಲ್ಲಿಗೆ. ಬಂದ್ಬಿಟ್ಟೆ ಬಂದ್ಬಿಟ್ಟೆ ಬಂದೆ ಬಂದ್ಬಿಟ್ಟೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಇವನು ನನ್ನ ಸ್ನೇಹಿತ JP ಅಂತ, ಬಾಂಬೆದಲ್ಲಿ ಬಿಸ್ನೆಸ್ ಮಾಡ್ಕೊಂಡಿದ್ದಾನೆ. ನೀನ್ ಹೋಗ ಮಗನಿ ಹೋಗೆ. ಇವಳು ಮಗಳು ಮಾಯಾ. ಹಲೋ. ಇವ್ರ ಮಾವ ಸೆಂಟ್ರಲ್ ಮಿನಿಸ್ಟರ್, ನಮ್ಮವ್ರೆ. ಎಲ್ಲೋ ಹುಡ್ಗ ಕಾಣಿಸ್ತಾನೆ ಇಲ್ಲ. ಅವನ ಸ್ವಿಮ್ಮಿಂಗ್ ಪೂಲ್ ಹತ್ರ ಇದ್ದಾರ. ನನಗ್ ಪರಿಚಯ ಮಾಡ್ಸೋ. ಇರೋ ಬಾಬಾ ಅದೊಂದು ಕೆಲಸ ಮಾಡ್ಬಿಡ್ತೀನಿ. ಸ್ವಿಮ್ಮಿಂಗ್ ಪೂಲ್ ಬೇಡ ಕಣ, ಒಂದ್ ಬಕೆಟ್ ನೀರಿದ್ರೆ ಆರಾಮಾಗಿ ಸ್ನಾನ ಮಾಡ್ಬೋದು. ಇಷ್ಟೊಂದ್ ನೀರ್ ನಮ್ಗೆ ಹಾಕೋ ಸ್ನಾನ ಮಾಡಕ್ಕೆ. ಅವನು ಇವನು ಅವಳಿಗೆ ಈ ಚೆನ್ನಾಗ್ ಬರುತ್ತೆ, ಅವಳು ನಿಲ್ಸ್ಬಿಟ್ಟು ನನ್ ಬಿಟ್ಬಿಡ. ಸುಮ್ಮನೆ ಕತೆ ಕಟ್ಬೇಡ. ಫಸ್ಟ್ ಟೀ ಶರ್ಟ್ ಟೀ ಶರ್ಟ್ ನಾನ್ ಬಿಚ್ಚಲಪ್ಪ, ದೃಷ್ಟಿ ಆಗುತ್ತೆ. ಇವನು ನನ್ನ ಸ್ನೇಹಿತ ಜಯಪ್ರಕಾಶ್, ಮುಂಬೈಯಿಂದ ಬಂದಿದ್ದಾನೆ. ಸಾಕು ಚಿಕ್ಕ ಹುಡುಗ. ಹಾಯ್ ಹ್ಯಾಂಡ್ಸಮ್. ಮಗಳು ಐ ಆಮ್ ಮಾಯಾ. ಸಾಕು ಚಿಕ್ಕ ಹುಡುಗಿ ಏನಾರ ಆಗ್ಬಿಟ್ರೆ. Don't worry about me, Dad. You take care of yourself. I'll call you later. Love you, Dad. Bye-bye. Dad! Yeah! ನೀನು ನನ್ನ ರೂಮಲ್ಲಿ ಏನ್ ಮಾಡ್ತಿದ್ಯಾ? ಅಯ್ಯೋ, ಇದು ನಿನ್ ರೂಮ್ ಅಲ್ಲ, ನನ್ನ ರೂಮ್. ಓ ಸಾರಿ, ನೋಡ್ದೆ ಬಂದ್ಬಿಟ್ಟೆ. ಟವಲ್ ಪ್ಲೀಸ್. ಆಗಲ್ಲ. ಆಗಲ್ಲ ಅಂದ್ರೆ ಹೀಗೆ ಹೋಗ್ತೀನಿ. ಏನ್ ನೋಡ್ತಿದ್ಯಾ? ನಾಚಿಕೆ ಆಗಲ್ಲ? ತಿರುಗು ಆ ಕಡೆ. ಏನು ನೋಡಿಲ್ಲ ತಾನೆ? ಇಲ್ಲ, ಏನೂ ಇಲ್ಲ. ಗುಡ್. ಅದು ಈಗ ಹೋಗ್ತೀರಾ? ಓಕೆ. ಪ್ಲೀಸ್ ಡೋಂಟ್ ಟಚ್. ವಾವ್, ನೈಸ್ ಹಾರ್ಸ್. ಮುಟ್ಬೇಡ. ಯಾಕೆ? ಮುಟ್ಟಿದ್ರೆ ನೋಡೋಬಿಡುತ್ತಾ? ಅದನ್ನೇನು ಮಾಡ್ಬೇಡ ಪ್ಲೀಸ್ ಕಣೋ, ಪ್ಲೀಸ್ ಪ್ಲೀಸ್ ಏನು ಮಾಡ್ಬೇಡ, ಪ್ಲೀಸ್ ಪ್ಲೀಸ್. ಅದ್ ನಮ್ಮ ಅಣ್ಣಯ್ಯ ಕೊಟ್ಟಿದ್ದು, ಕೊಟ್ಬಿಡು. ಇದು ನಿಮ್ಮ ಅಣ್ಣಯ್ಯ ಕೊಟ್ಟಿದ್ದ? ಹೋಗೋ. ಓಕೆ. ನನಗೊಂದು ಡೌಟು. ನಾನು ನಿನ್ನ ದಿನಾಗ್ಲೂ ಟೀಸ್ ಮಾಡ್ತೀನಿ. ಇದೇ ಬೇರೆ ಹುಡುಗಿ ಆಗಿದ್ರೆ ತಗೊಬಂದು ಬಿಟ್ಟಿರೋಳು. ನೀನ್ ಯಾಕೆ ಕುಡಿಲಿಲ್ಲ? ಮನಸ್ಸು ಬರ್ಲಿಲ್ವಾ? ಯಾಕೆ? ವಾಟ್? ಸಮಥಿಂಗ್ ಸಮಥಿಂಗ್. ನಥಿಂಗ್. ಮೈ ಗಾಡ್. ಓಪನ್ ದ ಡೋರ್. ಓಪನ್ ದ ಡೋರ್ ಪ್ಲೀಸ್. ಸರಿ. ಅಯ್ಯೋ, ನಿನ್ ಟವಲ್ ಎಲ್ಲೋ? ಹಿಂಗಿದ್ರೆ ಚೆನ್ನಾಗಿರಲ್ಲ. ಏ ಸಂತೋಷ, ಟವಲ್ ಕೊಡೋ. ಶುಭಮ್ಮ ತಿರ್ಗ ಬಿದ್ದ. ಹೇಮ, ನಿಮ್ ಅಜ್ಜಿ ಬಿದ್ದಿದಾರ ನೋಡಮ್ಮ. ನೋಡು. ಅಯ್ಯೋ, ನೀನ್ ಯಾಕೆ ಬಿದ್ದೆ? ಹೇಮ ಏನಾಯ್ತೆ? ಬಿದ್ಬಿಟ್ಲು. ಇಷ್ಟೊಂದು ಉರಿ ಬಿಸಿಲಲ್ಲಿ ಗುಂಡು ಹಾಕೋದ? ಫಸ್ಟ್ ರೌಂಡು ಹೊರಗಿನ ಬಿಸಿಲು ಗೊತ್ತಾಗುತ್ತೆ, ಎರಡನೇ ರೌಂಡ್ ಇಬ್ರು ಒಳಗೋಗಿ ಎಲ್ಲ ಬಿಸಿ ಆಗುತ್ತೆ.
ಸರಿ ಹೋಯ್ತು, ನಿನ್ ಮಾತು ಕಟ್ಕೊಂಡ್ರೆ ಹೋಗ್ಲಿ ಬಿಡಪ್ಪ. ಅದು ಬಾ ನೋಡು, ನೀನು ಮೊದಲು ಮಾತಾಡ ಆಮೇಲೆ ನಗು, ಇಲ್ಲ ಮೊದಲು ಮಾತಾಡ ಆಮೇಲೆ ನಗು. ಅದಕ್ಕೂ ನಗೋದಾ? ಎರಡು ಒಂದೇ ಅಲ್ಲೇನೋ. ಹೌದಾ, ಸರಿ ಸರಿ ಸರಿ. ಫೋನು. ಹಲೋ, ಏನೋ ಗೊರಗುಂಟೆ ಪಾಳ್ಯದ ಬಸ್ ನಂಬರ್ ನಾನು ಹೇಳ್ಬೇಕಾ? ಯಾವ ನಿನ್ ಥರದ ಗಿರಾಕಿ ಕಣ ಅವ್ನು. BTS. ಸರಿ, ಅದೇನೋ ಹೇಳ್ಬೇಕಂತಿದ್ಯಲ್ಲಪ್ಪ, ಹೇಳು. ಏನಿಲ್ಲ ಕಣೋ, ತಂಗಿ ಮಗ ಒಳ್ಳೆ ಆಪಲ್ ತರ ಇದ್ದಾನೆ. ಅದಕ್ಕೆ ತಿನ್ನು ಅಂತೀಯಾ? ಅಲ್ಲ ಕಣೋ, ನನ್ ಮಗಳಿಗೆ ಪ್ರೆಸೆಂಟ್ ಮಾಡೋಣ ಅಂತ ನೀನ್ ಸ್ವಲ್ಪ ಸಹಾಯ ಮಾಡಿದ್ರೆ. ಹೇಗೋ? ನೋಡಯ್ಯ, ನನ್ ಮಗಳು ಸಿಮೆಂಟು, ನಿನ್ನಳಿಯ ಮರಳು. ನೀನ್ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಚೆನ್ನಾಗಿ ಕಲ್ಸಿದ್ರೆ ಕಾಂಕ್ರೀಟ್ ಆಗುತ್ತೆ ಕಣೋ. ಅಯ್ಯೋ ನನ್ನ ಮಗನೇ, ಮದುವೆ ಮಾಡೋದು ಒಳ್ಳೆ ಬಿಲ್ಡಿಂಗ್ ಕಟ್ಟೋ ಥರನೇ ಮಾತಾಡ್ತಿಲ್ಲ ನೀನು. ಬಿಲ್ಡಿಂಗ್ ಕಣೋ. ಸರಿ ಬಿಡಪ್ಪ, ಅದನ್ನ ನಾನು ಮಾತಾಡ್ಕೊತೀನಿ. ಒಂದ್ ಕೆಲಸ ಮಾಡು, ನಿನ್ ಮಗಳಿಗೆ ಸಂತೋಷ್ ಜೊತೆಗೆ ಸ್ವಲ್ಪ ಸಲಿಗೆಯಿಂದ ಇರೋ ಕೇಳು. ಏನು ಸಲ್ಗೆ? ಹಾ, ಅಲ್ಲ ಕಣೋ, ಬಿಲ್ಡಿಂಗ್ ಕಟ್ಟಿಸ್ತಾ ಇದೀನಿ, ಬಣ್ಣ ಹೊಡೆಯೋದು ದೊಡ್ಡ ವಿಚಾರ. ಕಾಂಟ್ರಾಕ್ಟರ್ ಆಗಿದ್ರೆ ಸಾಕಾಯ್ತು ಮಗನ ನೀನು. ಇವಳು ನಿಮ್ಮಿ, Hi. ಅವಳು ಅನಿತಾ, ಅವಳು Hi. ಸರಿತಾ, ಅವಳು ಅನಿತಾ, ಅವಳು Hello. ಇದು ಶರ್ಟು, ಇದು ಪ್ಯಾಂಟು, ಇದು ಚಪ್ಲಿ, ಇದು ಬಾಟ್ಲು. ಐ ಡೋಂಟ್ ಲೈಕ್ ದಿಸ್. ಸೇಮ್ ಫೀಲಿಂಗ್ ಇಯರ್. ಐ ಚೌ ಚೌ ತಗೊಳ್ಳಿ. ತಗೊಳ್ಳಿ. ಥ್ಯಾಂಕ್ ಯು. ಟೇಕ್. ಕೊಡಿ, ನಾನು ಕೊಡ್ತೀನಿ. ಸಂತೋಷ್, ಏನೇ ನೀನು ಯಾವಾಗ ನೋಡಿದ್ರು ಏನಾದ್ರೂ ಒಂದು ಕೆಲಸ ಮಾಡ್ತಾನೆ ಇರ್ತೀಯ. ಸುಮ್ಮನೆ ನನ್ನ ಜೊತೆ ಕೂತ್ಕೋ. ಸೋ ಸ್ವೀಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ವೀಟ್ಸ್ ನಾನ್ ಮಾಡ್ಲಿಲ್ವಲ್ಲ? ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದು. ಸ್ಟುಪಿಡ್. ಡಬಲ್ ಥ್ಯಾಂಕ್ಸ್. ಹಾ, ಸಂತೋಷ್, ನಾನು ಏನ್ ಹೇಳ್ತಿದ್ದೆ? ಸಂತೋಷ್. ಹಾ, ಸಂತೋಷ್ ಅವ್ರ ಡ್ಯಾಡಿ ಲಂಡನ್ ಅಲ್ಲಿ ಟಾಪ್ 100 ಮಿಲಿಯನೇರ್ಸ್ ಅಲ್ಲಿ ಒಬ್ರು. ಒಂದು ದೊಡ್ಡ ಮ್ಯಾನ್ಷನ್, 100 ಎಕರೆ ಎಸ್ಟೇಟ್, 4 ಬೆನ್ಸ್, ಸಾಫ್ಟ್ವೇರ್ ಕಂಪನಿ, ಒಂದ್ ಪರ್ಸನಲ್ ಹೆಲಿಕಾಪ್ಟರ್ ಕೂಡ ಇದೆ. ಇದೆಲ್ಲ ಅವ್ರ ಅರ್ಧ ಆಸ್ತಿ ಅಷ್ಟೇ. ನಿನ್ಗೂ ಏನ್ ಕಮ್ಮಿ ಇಲ್ವಲ್ಲ? ಯಾ, ಆಫ್ ಕೋರ್ಸ್. ನನ್ ಡ್ಯಾಡಿ ಹತ್ರ 100 ಕೋಟಿ ಇದೆ. ಅವ್ರ ಡ್ಯಾಡಿ ಹತ್ರ 100 ಕೋತಿ ಇದೆಯಂತ. ಡ್ಯಾಡಿ ಬಿಗ್ ಕೋತಿ. ಥ್ಯಾಂಕ್ಸ್. ಕೂಲ್ ಕೂಲ್ ಕೂಲ್. ಹೌದು, ಸಂತೋಷ್ ಕೋಟ್ಯಾಧೀಶ್ವರ, ನಾನ್ ಕೋಟ್ಯಾಧೀಶ್ವರಿ, ಇಲ್ಲಿರೋರು ಎಲ್ಲರೂ ಕೋಟ್ಯಾಧೀಶ್ವರೇ. ನೀನು? ನಾನು ಕೋಟ್ಯಾಧೀಶ್ವರಿನೇ. ಹೌದಾ? ಎಷ್ಟಿದ್ಯೋ? ಊರಲ್ಲಿ ಒಂದ್ ಪುಟ್ಟ ಮನೆ, 10 ಎಕರೆ ಹೊಲ, 10 ಎಮ್ಮೆಗಳು, 40 ಹಸುಗಳು, 100 ಕುರಿಗಳು, 60 ಕೋಳಿಗಳು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ನಮ್ಮ ಅಣ್ಣಯ್ಯ. ಅದೇ ನನ್ನ 100 ಕೋಟಿ ಆಸ್ತಿ. ಬಾಯ್ ಸಂತೋಷ್. ಏನಪ್ಪ ವೀರು, ನಿನ್ ತಂಗಿ ಓದ್ ಮುಗಿತಾ ಬಂತು, ಈ ಸಲ ಆದ್ರೂ ಮದುವೆ ಮಾಡ್ತೀಯೋ ಹೆಂಗೆ? ಒಳ್ಳೆ ಸಂಬಂಧ ಕೂಡ್ ಬಂದ್ರೆ ಮಾಡ್ಬಿಡ್ಬೇಕು ಅನ್ಕೊಂಡಿದ್ದೀನಿ. ನಂದು ಅದೇ ಸಮಸ್ಯೆ ನೋಡು. ನನ್ನ ಮಗನಿಗೆ BSc ಅಗ್ರಿಕಲ್ಚರ್ ಮುಗೀತು, ಕೆಲ್ಸಕ್ಕೆ ಅಮೆರಿಕಾಗ ಹೋಗು ಅಂತಂದ್ರೆ ನಾನು ಹೋಗಲ್ಲ, ನಾನು ಇಲ್ಲೇ ಇದ್ದು ಅಗ್ರಿಕಲ್ಚರ್ ಮಾಡ್ಕೊಂಡಿರ್ತೀನಿ ಅಂತ ಅವನೇ. ಆ ರೀತಿ ಬುದ್ಧಿವಂತರು ಈಗಿನ ಕಾಲದಲ್ಲಿ ಎಷ್ಟು ಜನ ಇದ್ದಾರೆ ಹೇಳಿ. ಅದಕ್ಕೆ ಅಲ್ವಾ ಮತ್ತೆ ಪ್ರತಿದಿನ ಸಂಬಂಧದ ಮೇಲೆ ಸಂಬಂಧ ಬರ್ತಾನೇವೆ ಹೋಯ್ತಾನೆ. ಯಾವ್ದಾದ್ರು ಒಂದು ಸಂಬಂಧನ ಹೂ ಅನ್ನು ಅಂದ್ರೆ ಹೂ ಅಂತಾನೆ, ಅದೇ ನಿನ್ ತಂಗಿ ಅಂದ್ರೆ ಓ ಎಸ್ ಅಂತಾನೆ. ಯಾಕೇನು ಮಾತಾಡ್ತಾ ಇಲ್ಲ? ಏನಾದ್ರು ಅಭ್ಯಂತರನಾ? ಅಭ್ಯಂತರ ಏನೂ ಇಲ್ಲ. ಯಾವುದಕ್ಕೂ ಒಂದು ಸಾರಿ ಹುಡುಗಿನ ಕೇಳ್ಬೇಕಾ? ಹುಡುಗಿ ಅಲ್ಲ, ನಮ್ಮ ಮಾಸ್ಟರ್ನ ಒಂದು ಮಾತು ಕೇಳ್ಬೇಕು. ಯಾರು? ಆ ಮಾಸ್ಟ್ರ? ನೀನು ಬೇರೆ. ಅವನ ಹಸಿರು ಬಾವುಟ ತೋರ್ಸ್ಬೇಕಾಗಿರೋದು ರೇಲ್ ಗಾಡಿ ಹೊರಡಕ್ ಅಷ್ಟೇ, ಮದ್ವೆಗೆ ಯಾಕೆ? ಹಾಗಲ್ಲ ಗೌಡ್ರೆ, ಈ ಊರಿಗೆ ನೀವು ಹೇಗೆ ದೊಡ್ಡವರು, ನಮಗ್ ಮಾಸ್ಟ್ರು ಹಾಗೇನೆ. ಸರಿಯಾಗಿ ಹೇಳಿದೆ ವೀರು. ಗೌಡ್ರೆ, ಹಸಿರು ಬಾವುಟ ತೋರಿಸದೆ ಹೋದ್ರೆ ಗೂಡ್ಸ್ ಗಾಡಿನೂ ಮುಂದಕ್ಕೆ ಹೋಗಲ್ಲ. ರೇಲ್ ತಡವಾಗಿ ಬಂದ್ರು ಮಾಸ್ಟ್ರು ಸರಿಯಾದ ಟೈಮ್ ಬಂದ್ಬಿಡ್ತಾರೆ. ಅದೇನ್ ಕೇಳ್ಬಿಡಪ್ಪ. ಸಿರಿ ವಿಷಯ ತಾನೆ, ಕೇಳಿಸ್ಕೊಂಡೆ. ಸ್ವಾಮಿ, ಲಗ್ನ ಪತ್ರಿಕೆ ಓದ್ತೀನಿ ಕೇಳಿ. ಹಲೋ, ಮಹದೇವಪುರದ ಶ್ರೀ ಶ್ರೀನಿವಾಸರಾಯರ. ಯಾರು?
ಮಹದೇವಪುರದ ಶ್ರೀನಿವಾಸರಾಯರು. ಯಾರಯ್ಯ? ಅದೇ ಸ್ವಾಮಿ, ಮಹದೇವಪುರದ ಶ್ರೀ ಶ್ರೀನಿವಾಸರಾಯರು. ಅದಕ್ಕೇನೀಗ? ಅಯ್ಯೋ ಪುರೋಹಿತ್ರೆ, ನೀವ್ ಓದಿ ಅವ್ರ ಹಾಗೆ ಸ್ವಲ್ಪ. ಮಹದೇವಪುರದ ಶ್ರೀ ಶ್ರೀನಿವಾಸರಾಯರ. ನಿಲ್ಸ ನಿನ್ ಪುರಾಣ. ಅಯ್ಯೋ ನೀವ್ಯಾಕೆ ನಿಲ್ಲಿಸ್ತೀರ ಸ್ವಾಮಿ, ನೀವು ಓದಿ. ಅವ್ರು ನಿಲ್ಸು ಅಂತಾರಲ್ಲ ಸ್ವಾಮಿ. ಮಹದೇವಪುರದ ಶ್ರೀ ಶ್ರೀನಿವಾಸರಾಯರ ಜ್ಯೇಷ್ಠ ಪುತ್ರಿ ಚಿರಂಜೀವಿ ಸೌಭಾಗ್ಯವತಿ ಲಲಿತಾ ಎಂಬ ವಧುವನ್ನು ಸಕಲೇಶಪುರದ ವೆಂಕಟೇಶ್ವರಾಯರ ಜ್ಯೇಷ್ಠ ಪುತ್ರ ಶ್ರೀ ಶಂಕರ್ ಅವರಿಗೆ ಕೊಟ್ಟು ವಿವಾಹ ನಿಶ್ಚಯಿಸಲಾಗಿದೆ. ಲೆಮನ್ ಟೀ. ನೀನ್ ಯಾವಾಗ ಮದುವೆ ಮಾಡ್ಕೋತೀಯ? ನಿನಗೆ ಯಾಕೆ? ಅಲ್ಲ, ನೀನ್ ಮದುವೆ ಮಾಡ್ಕೋತೀನಿ ಅಂತಂದ್ರೆ ನನಗೊಬ್ಬ ಫ್ರೆಂಡ್ ಇದ್ದಾನೆ. ಅವನಿಗೊಂದು 10 ಕೋಳಿ, 10 ಎಮ್ಮೆ, 8 ಹಸು, 3 ಕುದುರೆ ಕೂಡ ಇದೆ. ನಿನಗೆ ಪರ್ಫೆಕ್ಟ್ ಜೋಡಿ. ಲೆಮನ್ ಟೀ. ಏ ಗುಂಡ, ಟೈಮ್ ಎಷ್ಟು? ಏ ಸಂತೋಷಿ, ಲೆಮನ್ ಹಿಡ್ಕೊಳ್ಳೋ. ಶೋ, ನನ್ನ ಹತ್ರ ವಾಚೇ ಇಲ್ಲ. ನಿನ್ ತಲೆಯಲ್ಲಿ ಬ್ರೈನ್ ಕೂಡ ಇಲ್ಲ. ಬ್ರೈನ್ ಇದ್ರೆ ವಾಚ್ ಇರುತ್ತಾ?